ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಓಕೆನಾ, ಜೆನ್ಯೂನ್ ಆಗಿ. ಇಲ್ಲಿ ಯಾವುದೇ ನಿಮಗೆ ಪೇಯ್ಡ್ ಇಲ್ಲ, ಯಾವುದೇ ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರೈಬರ್ಸ್ ತಗೋಬೇಕಂತ ಇಲ್ಲ. ನಿಮಗಿರೋ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಲೈಕ್ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸ್ನ ಯಾವ ಥರ ನೀವು ಪಡ್ಕೋಬೋದು. ಓಕೆನಾ, ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ನೂ ಜಾಸ್ತಿ ಆಗ್ತಾರೆ ಆ್ಯಂಡ್ ನಿಮ್ಮ ಕ್ರೈಟೇರಿಯಾನು ಬೇಗ ಆಗಿಬಿಟ್ಟು ನಿಮ್ಮದು ಏನಾಗುತ್ತೆ, ಮಾನಿಟೈಸೇಷನ್ ಬೇಗ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಜೆನ್ಯೂನ್ ಆಗೇ ಹೇಳ್ತೀನಿ, ಯಾವುದೇ ಇಲ್ಲಿ ಫೇಕ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಇಲ್ಲ. ಏನೇ ಹೇಳ್ಕೊಡ್ತೀನಿ ಎಲ್ಲ ಜೆನ್ಯೂನ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದೊಂದಾಗಿ. ಓಕೆನಾ ಗೈಸ್, ಯಾವ ಥರ ನೀವು ಸಬ್ಸ್ಕ್ರೈಬರ್ಸ್ಗಳನ್ನ ಜಾಸ್ತಿ ಮಾಡ್ಕೋಬೋದು. ಈಗ ನಾನು ಹೇಳ್ಕೊಡೋ ರೀತಿಯಲ್ಲಿ ನೀವು ಮಾಡಿದರೆ 100% ನಿಮ್ಮದು ಸಬ್ಸ್ಕ್ರೈಬರ್ಸ್ ಏನಾಗ್ತಾರೆ, ಗೇನ್ ಆಗ್ತಾರೆ. ಒಂದು ಸ್ವಲ್ಪನೇ ಗೇನ್ ಆಗುತ್ತೆ, ಒಂದೇ ಸಲ ಆಗಲ್ಲ, ಸ್ವಲ್ಪನೇ ಗೇನ್ ಆಗುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡಿ ಡೈಲಿನೇ ನೀವು ಅಪ್ಲೈ ಮಾಡಬೇಕು. ಈಗ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ನೀವು ಡೈಲಿ ಅಪ್ಲೈ ಮಾಡಿದರೆ ಡೈಲಿ ಅಟ್ಲೀಸ್ಟ್ ನಿಮಗೆ 4-5 ಸಬ್ಸ್ಕ್ರೈಬರ್ಸ್ ಆದರೂ ಬರ್ತಾರೆ. ಓಕೆನಾ, ಡೈಲಿ ನೀವು ಈ ಥರ ಮಾಡ್ತಾ ಹೋದರೆ ನಿಮಗೆ ಬೇಗನೆ ಸಬ್ಸ್ಕ್ರೈಬರ್ಸು ಗೇನ್ ಆಗಿಬಿಡ್ತಾರೆ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ 3 ವೇ ಹೇಳ್ಕೊಡ್ತೀನಿ ಯಾವ ಥರ ಸಬ್ಸ್ಕ್ರೈಬರ್ಸ್ಗಳನ್ನ ಜಾಸ್ತಿ ಮಾಡೋದಂತ. ಸೊ ಫಸ್ಟು ನಾವು ಯೂಟ್ಯೂಬ್ನೇ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಟೈಪ್ ಮಾಡಿ. ಓಕೆನಾ, ಇಲ್ಲಿ ಯಾವುದಾದ್ರೂ ದೊಡ್ಡ ಯೂಟ್ಯೂಬ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸರ್ಚ್ ಬಟನಲ್ಲಿ ಯಾವುದಾದ್ರೂ ದೊಡ್ಡ ಯೂಟ್ಯೂಬರ್ಸ್ದು ಏನಿದೆ ನೇಮ್ನ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ಸೊ ಈಗ ತಗೊಳ್ಳಿ, ನನ್ನದೇ ನಾನು ಸರ್ಚ್ ಮಾಡ್ಕೊತೀನಿ. ಇಲ್ಲಿ ನಾನೇ ಹೋಗ್ತೀನಿ, ಇಲ್ಲಿ ನಂದು ಇದರಲ್ಲಿ ಯು ಬಟನ್ ಕಾಣಿಸ್ತಿದೆಯಲ್ಲ ಅದರಲ್ಲಿ. ಓಕೆನಾ, ಸೊ ಇದೊಂದು ನಿಮಿಷ, ಯು ಬಟನ್ ಇದರಲ್ಲಿ ಹೋಗಬೇಕಂತ ಇಲ್ಲ. ಸೊ ಯಾರೆಲ್ಲ ದೊಡ್ಡ ಕ್ರಿಯೇಟರ್ಸ್ ಇರ್ತಾರೆ, ಒಂದೇ ಚಾನಲ್ ಅಲ್ಲ, ಒಂದು ದಿನಕ್ಕೆ 4-5 ಚಾನಲಲ್ಲಿ ಹೋಗಿ ವಿಸಿಟ್ ಮಾಡಿ, ನಾನು ಹೇಳ್ಕೊಡೋ ರೀತಿಲಿ ಮಾಡಿ. ಓಕೆನಾ, ಒಂದು ದಿನಕ್ಕೆ 4-5 ದೊಡ್ಡ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಅವ್ರ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಅವ್ರದ್ದು ಈ ಥರ ವೀಡಿಯೋಸ್ ಎಲ್ಲ ಇರುತ್ತಲ್ಲ, ಲೈಕ್ ಹೋಮು ವೀಡಿಯೋಸು, ಶಾರ್ಟ್ಸು, ಲೈವು, ಪ್ಲೇಲಿಸ್ಟು, ಅದು ಬಿಟ್ಟರೆ ಇನ್ನು ಇಲ್ಲಿ ಇನ್ನೊಂದು ಆಪ್ಷನ್ ನಿಮಗೆ ಸಿಗುತ್ತೆ, ಕಮ್ಯುನಿಟಿ ಆಪ್ಷನ್ನು. ಸೊ ಸಿಂಪಲಿ ನೀವೇನು ಮಾಡಬೇಕು, ಕಮ್ಯುನಿಟಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ, ಡೈಲಿ ದೊಡ್ಡ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಕಮ್ಯುನಿಟಿ ಪೋಸ್ಟ್ ಹಾಕ್ತಾನೆ ಇರ್ತಾರೆ. ಒಂದು ದಿನಕ್ಕೆ ಒಂದ್ಸಲ ಇಲ್ಲ 2 ದಿನಕ್ಕೆ ಒಂದ್ಸಲ ಕಮ್ಯುನಿಟಿ ಪೋಸ್ಟ್ ಹಾಕ್ತಾನೆ ಇರ್ತಾರೆ. ಓಕೆನಾ, ಸೊ ನೀವೇನು ಮಾಡಿ, ಅವ್ರ ಕಮ್ಯುನಿಟಿ ಪೋಸ್ಟಲ್ಲಿ ಏನು ಕಮೆಂಟ್ಸ್ಗಳು ಬಂದಿರುತ್ತೆ, ಸೊ ಸಿಂಪಲಿ ನೀವೇನು ಮಾಡಬೇಕು, ಆ ಕಮೆಂಟ್ಸ್ಗಳನ್ನ ಓಪನ್ ಮಾಡಬೇಕು. ಓಕೆನಾ, ಓಪನ್ ಮಾಡಿದರೆ ನೋಡಿ, ಇಲ್ಲಿ ತುಂಬ ಜನ ಇಲ್ಲಿ ಮೆಸೇಜ್ ಮಾಡಿರ್ತಾರೆ, ಇವ್ರಿಗೂ ಹೆಲ್ಪ್ ಬೇಕಾಗಿರುತ್ತೆ. ಓಕೆನಾ, ಇವ್ರಿಗೂ ಸಬ್ಸ್ಕ್ರೈಬರ್ಸ್ ಬೇಕಾಗಿರ್ತಾರೆ. ಇನ್ನೂ ತುಂಬ ಜನ ಏನು ಮಾಡಿರ್ತಾರೆ ನೋಡಿ, ಐ ಓನ್ಲಿ ಗಾಟ್ 2 to 3 ಸಬ್ಸ್ಕ್ರೈಬರ್ಸ್ ಅಂತ ಇದ್ದಾರೆ. ಸೊ ಈ ಥರ ಮೆಸೇಜಸ್. ಸೊ ಕೆಲವೊಬ್ಬರಿಗೆ ಏನು ಸಬ್ಸ್ಕ್ರೈಬರ್ಸು ಬೇಕಿರ್ತಾರೆ. ಓಕೆನಾ, ಸೊ ನೀವೇನು ಮಾಡಬೇಕು, ಸಿಂಪಲ್ಲಾಗಿ ಈ ಥರ ಯಾವ್ದಾರ್ದು ಕಮೆಂಟ್ಗಳನ್ನ ಓಪನ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಕಮೆಂಟ್ಸ್ ಬಂದಿರುತ್ತಲ್ಲ, ಸೊ ನನ್ನದ್ರಲ್ಲಿ ಕಮ್ಮಿನೇ ಕಮೆಂಟ್ಸ್ ಇದೆ. ಸೊ ಇನ್ನೂ ದೊಡ್ಡ ಯೂಟ್ಯೂಬರ್ಸ್ ಏನಿರ್ತಾರೆ ಅವ್ರದ್ರಲ್ಲಿ ಜಾಸ್ತಿ ಕಮೆಂಟ್ಸ್ ಇರುತ್ತೆ. ಓಕೆನಾ, ಇಲ್ಲ ಅಂದರೆ ನೀವು ವೀಡಿಯೋಸ್ಗಳನ್ನೂ ಯೂಸ್ ಮಾಡ್ಕೋಬೋದು, ವೀಡಿಯೋಸಲ್ಲೂ ತುಂಬ ಜನ ಬಂದುಬಿಟ್ಟು ಥ್ಯಾಂಕ್ಸ್ ಫಾರ್ 5 ಸಬ್ಸ್ಕ್ರೈಬರ್ಸ್ 10 ಸಬ್ಸ್ಕ್ರೈಬರ್ಸ್ ಅಂತ ಮೆಸೇಜ್ ಮಾಡಿರ್ತಾರಲ್ಲ, ಆ ಥರ ಆಡಿಯನ್ಸ್ಗಳನ್ನ ಟಾರ್ಗೆಟ್ ಮಾಡಿ ನೀವೇನು ಮಾಡಬೇಕು, ಸಿಂಪಲಿ ನೀವು ಅವ್ರಿಗೆ ಏನು ಮಾಡಿ ಅಂದ್ಕೊಳ್ಳಿ, ಇದೇ ಒಂದು ಚಾನಲ್ ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ಇದೇ ಒಂದು ಚಾನಲ್ನ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ಗೆ. ಸೊ ಈ ಚಾನಲ್ನ ನೀವು ತೆಗೆದುಬಿಟ್ಟು ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇವ್ರು ಏನು ವೀಡಿಯೋಸ್ಗಳು ಮಾಡ್ತಿದ್ದಾರೆ ನೋಡಿ. ಓಕೆನಾ, ಸೊ ಲಾಂಗ್ ವೀಡಿಯೋ ಮಾಡಿದ್ರೂ ಸರಿ, ಶಾರ್ಟ್ ವೀಡಿಯೋ ಮಾಡಿದ್ರೂ ಸರಿ, ಸಿಂಪಲಾಗಿ ನೀವೇನು ಮಾಡಬೇಕು, ಅವ್ರದ್ದು ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಅವ್ರದ್ದು ಕಮೆಂಟ್ ಸೆಕ್ಷನಲ್ಲಿ ಹೋಗಿಬಿಟ್ಟು ಕಮೆಂಟ್ ಮಾಡಿ. ಏನಂತ ಕಮೆಂಟ್ ಮಾಡಿ, ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಒಂದು ಕಮೆಂಟ್ ಹಾಕಿ 100% ಅವರಿಂದ ನಿಮಗೆ ಆ ಸಬ್ಸ್ಕ್ರೈಬ್ ಅನ್ನೋದು ಏನು ಸಿಗುತ್ತೆ. ಓಕೆನಾ, ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಅವ್ರ ಕಮೆಂಟಲ್ಲಿ ಹೋಗ್ಬಿಟ್ಟು ಕಮೆಂಟ್ನ ಮಾಡಿ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸಿದ್ದು. ಓಕೆನಾ, ಇಲ್ಲ ಅಂದರೆ ನೀವೇನು ಮಾಡ್ಬೋದು, ವೀಡಿಯೋಸ್ಗಳಲ್ಲೂ ಹೋಗ್ಬೋದು. ಈಗ ವೀಡಿಯೋಸ್ಗಳಲ್ಲೂ ತುಂಬ ಬಂದುಬಿಟ್ಟು ಕಮೆಂಟ್ಸ್ಗಳು ಬರುತ್ತೆ, ಕಮ್ಯುನಿಟಿ ಪೋಸ್ಟ್ ಅಂತಲೇ ಅಲ್ಲ. ಈಗ ಅಂದ್ಕೊಳ್ಳಿ, ಈಗ ಒಂದು ವೀಡಿಯೋನ ತಗೊಳ್ಳಿ, ಸೊ ವೀಡಿಯೋ ನೋಡಬಾರ್ದು. ಸೊ ಇಲ್ಲಿ ಒಂದು ವೀಡಿಯೋನೇ ತಗೊಳ್ಳಿ ದೊಡ್ಡ ಯೂಟ್ಯೂಬರ್ಸ್ದು. ಓಕೆ, ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಈ ಥರ ಓಪನ್ ಮಾಡಿ. ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದರೆ ನೋಡಿ, ಇಲ್ಲಿ ನಿಮಗೆ ತುಂಬ ಬಂದುಬಿಟ್ಟು ಕಮೆಂಟ್ಸ್ಗಳು ಸಿಗುತ್ತೆ. ಓಕೆನಾ, ನೋಡಿ ಇಲ್ಲಿ 64 ಸಬ್ಸ್ಕ್ರೈಬರ್, ಥ್ಯಾಂಕ್ ಯು ಯೂಟ್ಯೂಬ್ ಫ್ಯಾಮಿಲಿ ಅಂತ ಇದೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಈ ಥರ ಒಂದು ಚಾನಲ್ನ ಓಪನ್ ಮಾಡ್ಕೊಳ್ಳಿ.
ಅದನ್ನು ಒಂದೇ ಚಾನಲ್ ಅಂತ ಅಲ್ಲ, ನೀವು 4-5 ಚಾನಲ್ ಓಪನ್ ಮಾಡಿ ಒಂದು ದಿನದಲ್ಲಿ. ಇದರಲ್ಲಿ ಒಂದು ಸ್ವಲ್ಪ ಕಷ್ಟ ಇದೆ, ಬಟ್ ಆದರೂ ನೀವು ಮಾಡ್ಬೋದು. ನಿಮಗೆ ಯಾಕಂದರೆ ಸಬ್ಸ್ಕ್ರೈಬರ್ಸು ಬೇಕೇ ಬೇಕು, ಚಾನಲ್ ಮಾನಿಟೈಸೇಷನ್ ಆಗಲೇಬೇಕು, ಆ್ಯಂಡ್ ಒಂದು ಸ್ವಲ್ಪ ಆದರೂ ಕಷ್ಟಪಡಲೇಬೇಕು. ಓಕೆನಾ? ಸಿಂಪಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಇವ್ರದ್ದು ಯಾವುದಾದ್ರೂ ಒಂದು ವೀಡಿಯೋನ ಸಿಂಪಲ್ ಒಂದು ಸ್ವಲ್ಪ ಹೊತ್ತು ನೋಡಾದ್ಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಫುಲ್ ನೋಡಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಸಿಂಪಲಿ ಇಲ್ಲಿ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕಮೆಂಟ್ನ ಹಾಕಿ 101% ಅವರೂ ಕೂಡ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ತಾರೆ. ಓಕೆನಾ? ಇದಾಯಿತು ಮೊದಲನೇದು ಇದು ಟ್ರಿಕ್ಕು. ಓಕೆನಾ? ಜೆನ್ಯೂನ್ ಟ್ರಿಕ್ಕು. ಸೊ ಸೆಕೆಂಡ್ನೇದು ಬಂದುಬಿಟ್ಟು ನಾವೇನು ಮಾಡೋಣ, ಇನ್ಸ್ಟಾಗ್ರಾಮ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಸೊ ಸ್ಟಾರ್ಟಿಂಗಲ್ಲೂ ನಾನು ಈ ಥರ ಟ್ರಿಕ್ಗಳೆಲ್ಲ ತುಂಬ ಯೂಸ್ ಮಾಡಿದ್ದೀನಿ. ತುಂಬ ಜನಕ್ಕೆ ನಾನು ಈ ಥರ ನಾನೇ ಓನಾಗಿ ಕಳಿಸಿದ್ದೀನಿ ಕಮೆಂಟಲ್ಲಿ, ದೊಡ್ಡ ಯೂಟ್ಯೂಬರ್ ಕಮೆಂಟಲ್ಲಿ ಹೋಗ್ಬಿಟ್ಟು ನಾನೇ ನನಗೂ ಸಪೋರ್ಟ್ ಮಾಡಿ ನಾನು ಈ ಥರ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಅಂತ ನಾನು ಈವನ್ ತುಂಬ ಜನಕ್ಕೆ ಬಂದುಬಿಟ್ಟು ಇದು ಮಾಡಿ. ನಾನು ನಿಮಗೆ ಎಕ್ಸಾಂಪಲ್ಗೆ ಒಂದು ಚಾನಲ್ ತೋರಿಸ್ತೀನಿ. ಆ ಚಾನಲ್ ಬಂದುಬಿಟ್ಟು ನನಗೆ ಒಂದು ನಿಮಿಷ, ನಾನು ಆ ಚಾನಲ್ನ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಫಸ್ಟು ಈ ಟ್ರಿಕ್ಸ್ಗಳನ್ನ ನಿಮಗೆ 2ನೇ 3ನೇ ಟ್ರಿಕ್ ಹೇಳಿಬಿಡ್ತೀನಿ. ಸೊ ನಾನು ಚಾನಲ್ ಹೇಳಿದ್ನಲ್ಲ, ಅವ್ರಿಗಿಂತ ನಂದು ಎಷ್ಟು ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ರಂದರೆ ನಿಮಗೆ ನಾನು ತೋರಿಸ್ತೀನಿ ಲಾಸ್ಟ್ಗೆ, ಫಾರ್ ಎಕ್ಸಾಂಪಲ್ಗೆ. ಓಕೆನಾ ಗೈಸ್? ಅದಾದಮೇಲೆ ಇನ್ಸ್ಟಾಗ್ರಾಮ್ ಏನಿದೆ ಅದನ್ನು ಓಪನ್ ಮಾಡಿ, ಇದು 2ನೇ ಟ್ರಿಕ್ಕು. ದೊಡ್ಡ ಯಾರು ಟೆಕ್ ಚಾನಲ್ ಇದೆ ಅವ್ರದ್ದು ಓಪನ್ ಮಾಡ್ಕೊಳ್ಳಿ. ಲೈಕ್ ಲಕ್ಕಿ ಲಿಕೇಶನ್ ಆಯಿತು, ಇನ್ನೂ ತುಂಬ ಜನ ಇರ್ತಾರಲ್ಲ, ಸೊ ಆ ಥರ ಅವ್ರದ್ದು ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಲಕ್ಕಿ ಲಿಕೇಶನ್ ನಿಮ್ಮ ಕ್ಯಾಟಗರಿಯಲ್ಲಿ ಯಾರು ಕುಕ್ಕಿಂಗ್ ಚಾನಲ್ ಆಯಿತು, ಇಲ್ಲ ಬೇರೆ ಯಾರಾದರೂ ಇದ್ದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ID ಓಪನ್ ಮಾಡ್ಕೊಳ್ಳಿ. ಇಲ್ಲ ನಂದು ಟೆಕ್ ಚಾನಲ್ ಅವರಿದ್ದರೆ ಟೆಕ್ ಚಾನಲ್ದು ಓಪನ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಇಲ್ಲಿ ಫಾಲೋವರ್ಸ್ ಆಪ್ಷನ್ ನಿಮ್ಗೆ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಫಾಲೋವರ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಫಾಲೋವರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ತುಂಬ ಜನ ಬಂದುಬಿಟ್ಟು ಇಲ್ಲಿ ಇದ್ದಾರೆ. ಇಲ್ಲಿ ಹೋಗ್ಬಿಟ್ಟು ಇವರು ಒಬ್ಬರು ಟೆಕ್ಕು, ಇವ್ರಿಗೇನಾದರೂ ಹೆಲ್ಪ್ ಬೇಕಿರುತ್ತೆ, ಅದಕ್ಕೆ ನನಗೆ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇವ್ರಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಚಾನಲ್ನ ಸಿಂಪಲಿ ಇವ್ರದ್ದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೆಸೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನೋಡಿ, ಇವರು ಒಂದು ಯೂಟ್ಯೂಬರು. ಸೊ ನೀವು ಇಲ್ಲಿ ನೋಡ್ಬೋದು, ಇವ್ರದ್ದು ಯೂಟ್ಯೂಬ್ ಲಿಂಕ್ ಹಾಕಿ ಇಟ್ಟಿದ್ದಾರೆ. ಸೊ ಸಿಂಪಲಿ ಇಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಇಲ್ಲಿ ಏನಾದರೂ ಮೆಸೇಜ್ ಮಾಡಿ. ಇವ್ರು ನನಗೆ ಮೆಸೇಜ್ ಮಾಡಿದ್ದಾರೆ, ಹೆಲೋ ಸಿಸ್ಟರ್, ನಾನು ಹೊಸ ಸಬ್ಸ್ಕ್ರೈಬರ್ಸ್ ಅಂತ. ಸೊ ಇಲ್ಲಿ ನಾನು ಆ್ಯಕ್ಸೆಪ್ಟ್ ಮಾಡಿರ್ತೀನಿ, ಆಮೇಲೆ ರಿಪ್ಲೈನ ಮಾಡ್ತೀನಿ ಇವ್ರಿಗೆ. ಸೊ ತುಂಬ ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಗೈಸ್. ನೀವು ಹಾಯ್ ಹೆಲೋ ಅಂತ ಕಳ್ಸೋದು ಬಿಟ್ಟು ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನನಗೆ ಕಳಿಸಿ, ಆಗ ನಾನು ಬಂದುಬಿಟ್ಟು ಬೇಗ ಮೆಸೇಜ್ ನೋಡ್ತೀನಿ. ಹಾಯ್ ಹೆಲೋ ಅಂತ ಕಳಿಸಿದ್ರೆ ಅದಕ್ಕೆ ನಾನು ರಿಪ್ಲೈ ಮಾಡೋದು ಒಂದು ಸ್ವಲ್ಪ ಕಷ್ಟ, ಯಾಕಂದರೆ ನಂಗೆ ಅಷ್ಟು ಟೈಮ್ ಇರೋಲ್ಲ. ನಿಮ್ಮದು ಪ್ರಾಬ್ಲಮ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ಕಳಿಸಿ, ಹಾಯ್ ಹೆಲೋ ಬಿಟ್ಟು. ಓಕೆನಾ? ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಮೆಸೇಜಲ್ಲಿ ಟೈಪ್ ಮಾಡಿ, ನಿಮ್ಮ ಲಿಂಕ್ ಕಳಿಸಿ, ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಓಕೆನಾ ಗೈಸ್? ಇದಾಯಿತು ನಿಮ್ಮದು 2ನೇ ಟ್ರಿಕ್ಕು. ಓಕೆನಾ? ಇನ್ಸ್ಟಾಗ್ರಾಮಿಂದ ಯಾವ ಥರ ಮಾಡೋದಂತ. ಓಕೆನಾ? ಇದಾಯಿತು 2ನೇ ಟ್ರಿಕ್. ಅದಾದಮೇಲೆ 3ನೇ ಟ್ರಿಕ್ ಬಂದುಬಿಟ್ಟು ಸಿಂಪಲಿ ಟೆಲಿಗ್ರಾಮ್ ಚಾನಲ್. ಫಸ್ಟು ನಿಮ್ಮದು ಯೂಟ್ಯೂಬ್ ಓಪನ್ ಮಾಡಿಕೊಂಡು ನಿಮ್ಮದು ಏನು ಇದಿದೆ ಚಾನಲ್ ಲಿಂಕ್ ಏನಿದೆ ಫಸ್ಟು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಚಾನಲ್ ಲಿಂಕ್ ವ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಶೇರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಇನ್ನೊಂದು ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ಬನ್ನಿ ಟೆಲಿಗ್ರಾಮ್ಗೆ. ಓಕೆನಾ? ಇಲ್ಲೂ ಕೂಡ ತುಂಬ ಚಾನಲ್ಸ್ ಸಿಕ್ಬಿಡುತ್ತೆ ನಿಮಗೆ, ಸಬ್ಸು ಆ್ಯಂಡ್ ಇನ್ನೂ ತುಂಬ ಸಬ್ಸ್ಕ್ರೈಬರ್ ಎಕ್ಸ್ಚೇಂಜ್ ಅಂತ. ಸೊ ಇದೂ ಕೂಡ ನಿಮ್ಮದು ಯಾವುದೇ ಇದರಲ್ಲಿ ಕಾಸ್ಟ್ಸ್ ಇಲ್ಲ, ನೀವು ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ತೊಗೋಬೇಕಂತ ಇಲ್ಲ, ಫ್ರೀಯಾಗೆ ನಿಮಗೆ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಸಿಕ್ಬಿಡ್ತಾರೆ. ನಾವು ಟೆಲಿಗ್ರಾಮ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ? ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಗಾಯ್ಸ್, ನಿಮಗೆ ಸಿಕ್ಬಿಡುತ್ತೆ. ಇನ್ನೊಂದು ಯಾವುದು ಇಲ್ಲಿ ಸ್ಪ್ರೆಡ್ಡಿಂಗ್ ಹ್ಯಾನ್ ಅಂತ ಇದೆ, ಬಟ್ ಇದು ಹಿಂದಿ. ಇದು ನೀವು ಇಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಕೇಳ್ಬೋದು. ಸೊ ಇಲ್ಲಿ ಇವ್ರದ್ದು ಚಾನಲ್ ಇದು. ಸಿಂಪಲ್ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬರ್ಸ್ ಎಕ್ಸ್ಚೇಂಜ್ ಅಂತ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಜಾಯಿನ್ ಏನಿದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನೀವು ಇಲ್ಲಿ ನೋಡ್ಬೋದು, ತುಂಬ ಜನ ಬಂದುಬಿಟ್ಟು ನೋಡಿ ಇಲ್ಲಿ ಲಿಂಕ್ಗಳು ಕಳಿಸಿದ್ದಾರೆ, ಅವ್ರ ಚಾನೆಲ್ ಕಳಿಸಿದ್ದಾರೆ. ಓಕೆನಾ? ಅವ್ರವ್ರ ಚಾನೆಲ್ದು ಸಿಂಪಲ್ ಈ ಥರ ನೋಡಿ, ಈ ಥರ ನೀವು ಜಾಯಿನ್ ಮಾಡಿಬಿಟ್ಟು ಚಾನಲ್ನ ಇಲ್ಲಿ ಬಂದುಬಿಟ್ಟು ನಿಮ್ಮ ಚಾನಲ್ ಲಿಂಕ್ ಏನಿದೆ ಪೇಸ್ಟ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ಸೆಂಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಸೆಂಡ್ ಮಾಡಿಬಿಟ್ಟು ಸಪೋರ್ಟ್
ಸಪೋರ್ಟ್ ಮೀ ಗೈಸ್ ಪ್ಲೀಸ್ ಅಂತ ನೀವು ಟೈಪ್ನ ಮಾಡಿಬಿಟ್ಟು ಚಾನೆಲ್ನ ಕಳಿಸಿ. ಆ್ಯಂಡ್ ಇಲ್ಲೂ ಯಾರ್ದು ಚಾನೆಲ್ಸ್ಗಳು ಶೋ ಆಗ್ತಿದೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮ ಚಾನೆಲ್ಗಳದ್ದು ಲಿಂಕ್ ಇಲ್ಲಿ ಹಾಕಿ. ಇದು ಒಂದೇ ಅಂತ ಅಲ್ಲ ಗೈಸ್, ಇನ್ನೂ ತುಂಬ ಬಂದುಬಿಟ್ಟು ಸಿಗ್ತವೆ ಟೆಲಿಗ್ರಾಮಲ್ಲಿ ಸಪೋರ್ಟರ್ಸ್, ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಮಾಡೋರು. ಟೆಲಿಗ್ರಾಮಲ್ಲಿ ಇನ್ನೂ ತುಂಬ ಚಾನೆಲ್ಸ್ ಇದೆ. ಆ ಚಾನೆಲ್ಸ್ನ ನಾನು ಫೈಂಡ್ ಮಾಡಿ ಜೆನ್ಯೂನ್ ಆಗಿರೋದು, ನಾನು ಯಾವ್ಯಾವುದೋ ಚಾನೆಲ್ಸ್ ಬಂದುಬಿಟ್ಟು ಸೆಲೆಕ್ಟ್ ಮಾಡಬೇಡಿ. ಇದರಲ್ಲಿ ಕೆಲವೊಬ್ರದ್ದು ಏನಂದರೆ ಲೈಕ್ ಇಷ್ಟು ಪೇ ಮಾಡಿ ನಾವು ಸಬ್ಸ್ಕ್ರೈಬರ್ಸ್ ಗೈನ್ ಮಾಡಿಕೊಡ್ತೀವಿ ಅಂತ ಹೇಳೋರು ಇದ್ದಾರೆ, ಫ್ರಾಡ್ಸ್ಗಳು ಇದ್ದಾರೆ ಟೆಲಿಗ್ರಾಮಲ್ಲಿ. ಬಟ್ ಅದು ಯಾವುದು ಬಂದುಬಿಟ್ಟು ನೀವು ಆ್ಯಕ್ಸೆಪ್ಟ್ ಮಾಡಬೇಡಿ. ಜೆನ್ಯೂನ್ ಆಗಿರೋ ನಾನು ನಿಮಗೆ ಹುಡುಕ್ಬಿಟ್ಟು 4 ಚಾನೆಲ್ಸ್ ಈ ಥರ ಏನಿದೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅವ್ರದ್ದು ನೇಮ್ಸ್ ಎಲ್ಲ ಕೊಟ್ಬಿಡ್ತೀನಿ. ನೀವು ಆ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಅಲ್ಲಿ ನಿಮ್ಮ ಚಾನಲ್ದು ಲಿಂಕ್ ಏನಿದೆ ಪೇಸ್ಟ್ ಮಾಡಿಬಿಟ್ಟು ನೀವು ಸಬ್ಸ್ಕ್ರೈಬರ್ಸ್ ಕೇಳ್ಬೋದು. ಆಗ ನಿಮಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಏನಿದೆ ಸಿಗುತ್ತೆ. ಬಟ್ ಇಲ್ಲಿ ಫೇಕ್ ಆಗಿರೋದೆಲ್ಲ ಯಾವುದು ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ನಾನೇ ನಿಮಗೆ 4 ಚಾನಲ್ಸ್ ಏನಿದೆ ಅದನ್ನು ರೆಕಮೆಂಡ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ಓಕೆನಾ? ಟೆಲಿಗ್ರಾಮ್ ಚಾನಲ್ ಬಂದುಬಿಟ್ಟು ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಓಕೆನಾ ಗೈಸ್? ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ನಿಮಗೆ ನಾನೊಂದು ಚಾನಲ್ನ ತೋರಿಸ್ತೀನಿ ಅಂತ. ಸೊ ಸಿಂಪಲಿ ಆ ಚಾನಲ್ ಹುಡುಕ್ಬೇಕಂದ್ರೆ ಎಲ್ಲಿ ಆ ನೇಮ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅನಿಸುತ್ತೆ, ಏನೋ ನೇಮ್ ಇತ್ತು. ಬಟ್ ವೈ ಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡ್ತೀನಿ. ಓಕೆನಾ? ಸೊ ನಾನೇ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಿದ್ದೆ. ಅವ್ರದ್ದು ಡೌಟ್ಸ್ ಏನಾದರೂ ಇದ್ದರೆ ರಿಪ್ಲೈ ಮಾಡ್ತಿದ್ದೆ. ಇಲ್ಲಿ ಆಡಿಯನ್ಸಲ್ಲಿ ಹೋಗೋಣ. ಆಡಿಯನ್ಸಲ್ಲಿ ಹೋಗ್ಬಿಟ್ಟು ಕೆಳಗೆ ಸ್ಕ್ರಾಲ್ ಮಾಡಿದರೆ ಚಾನಲ್ಸ್ ನೋಡಿ, ಇಲ್ಲಿ ನಿಮಗೆ ಒಂದು ಚಾನಲ್ ಕಾಣಿಸ್ತಿದೆಯಲ್ಲ, ಟೆಕ್ನೋ ಪ್ರೋ ಅಂತ ಏನೋ ಇದೆ. ಸೊ ಸಿಂಪಲಿ ಟೆಕ್ನೋ ಪೋ ಅಂತ ಇದೆ. ಓಕೆನಾ? ಸೊ ಇವ್ರ ಚಾನಲ್ಗೆ ವಿಸಿಟ್ ಮಾಡೋಣ. ಸೊ ಎಲ್ಲೋಯ್ತು ಅವ್ರ ಚಾನಲ್ಲು? ಇಲ್ಲಿದೆ. ಓಕೆನಾ? ಸೊ ಇವ್ರ ಚಾನಲಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 2000 ಸಬ್ಸ್ಕ್ರೈಬರ್ಸ್ ಇದ್ದರು. ಆಗ ನನ್ನ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದರು ಗೊತ್ತಾ? ಬರೀ 500 ಸಬ್ಸ್ಕ್ರೈಬರ್ಸ್ ಇದ್ದರು. 500 ಜನ ಮಾತ್ರ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದರು ಅಷ್ಟೇ. ಇವ್ರ ಚಾನಲಲ್ಲಿ ಆಗ 2000 ಸಬ್ಸ್ಕ್ರೈಬರ್ಸ್ ಇದ್ದರು. ನಾನೇನು ಮಾಡ್ತಿದ್ದೆ, ಇವ್ರ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ, ನನಗೂ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿತ್ತು. ಆಮೇಲೆ ನಾನು ಇವ್ರದ್ದು ಏನಾದರೂ ಡೌಟ್ಸು, ಏನಾದರೂ ಕ್ವಶನ್ಸು ಆಡಿಯನ್ಸು ಇವ್ರಿಗೆ ಕೇಳಿದರೆ ನಾನೇನು ಮಾಡ್ತಿದ್ದೆ, ಅವ್ರಿಗೆ ಇವರು ರಿಪ್ಲೈ ಮಾಡ್ತಾ ಇದ್ದಿಲ್ವಲ್ಲ, ಈ ಮೇಡಮ್ ಏನಿದ್ದಾರೆ ರಿಪ್ಲೈ ಮಾಡ್ತಾ ಇದ್ದಿಲ್ಲ. ಆಗ ನಾನೇನು ಮಾಡ್ತಿದ್ದೆ, ಅವ್ರ ಆಡಿಯನ್ಸ್ಗೆ ನಾನು ರಿಪ್ಲೈ ಮಾಡ್ತಿದ್ದೆ. ಓಕೆನಾ? ಈ ಥರ ಇದೆ, ಇದೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಬಟ್ ಏನಂತ ಗೊತ್ತಿಲ್ಲ, ಈ ಮೇಡಮ್ ವೀಡಿಯೋಸ್ ಚೆನ್ನಾಗೇ ಮಾಡ್ತಾರೆ. ಬಟ್ ಇವ್ರದ್ದು ತುಂಬ ದಿನ ಲಾಂಗ್ ಗ್ಯಾಪ್ ಏನಿದೆ ಕೊಟ್ಟಿದ್ರು ಅನಿಸುತ್ತೆ. ಆ ಕಾರಣದಿಂದ ಇವ್ರದ್ದು ಸಬ್ಸ್ಕ್ರೈಬರ್ಸು ಕಮ್ಮಿ ಇದ್ದಾರೆ. ಇವರು ರೆಗ್ಯುಲರ್ ಆಗಿ ವೀಡಿಯೋಸ್ಗಳು ಮಾಡ್ತಿದ್ರೆ ಈಗ ನನಗಿಂತ ಜಾಸ್ತಿನೇ ಸಬ್ಸ್ಕ್ರೈಬರ್ಸ್ ಇವ್ರದ್ದು ಆಗ್ತಾಯಿತ್ತು. ಫಾರ್ ಎಕ್ಸಾಂಪಲ್ಗೆ ನಾನು ತೋರಿಸಿದ್ದು ಸ್ಟಾರ್ಟಿಂಗಲ್ಲಿ ನಂದರಲ್ಲೂ 500 ಸಬ್ಸ್ಕ್ರೈಬರ್ಸ್ ಇದ್ರಲ್ಲ, ಆಗ ನಾನು ಇದೇ ಕೆಲಸ ಮಾಡ್ತಾ ಇದ್ದಿದ್ದು. ಓಕೆನಾ ಗೈಸ್? ಗೊತ್ತಾಯ್ತಲ್ಲ ಏನು ಎತ್ತ ಅಂತ. ಇದು ಜೆನ್ಯೂನ್ ಟ್ರಿಕ್ನ ಯೂಸ್ ಮಾಡಿ, ಆಗನೇ ನಿಮಗೆ ಬಂದುಬಿಟ್ಟು ಸ್ವಲ್ಪ ರಿಸಲ್ಟ್ ಸಿಗೋದು. ಯಾವುದೇ ದುಡ್ಡು ಕೊಟ್ಟು ಏನು ಫೇಕ್ ಸಬ್ಸ್ಕ್ರೈಬರ್ಸ್ ಅದೆಲ್ಲ ಬೆಳೆಸ್ಕೋಬೇಡಿ. ಓಕೆನಾ? ಜೆನ್ಯೂನ್ ಟ್ರಿಕ್ ಏನಿದೆ ಅದನ್ನೇ ಬೆಳೆಸ್ಕೊಳ್ಳಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.